ಕಾಮರ್ಸ್ ಅವ್ರಿಗೆ ಇನ್ನು ಎಷ್ಟು ಇದೆ ಎಕ್ಸಾಮ್ಗೆ, ಶನಿವಾರದಿಂದ ಕನ್ನಡ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಅಕೌಂಟೆನ್ಸಿಲಿ ಎಲ್ಲರಿಗೂ ಅಕೌಂಟೆನ್ಸಿ ಕಷ್ಟ ಅನ್ಕೊತೀರಾ. ಅಕೌಂಟೆನ್ಸಿ ಪಾಸ್ ಆಗೋಕ್ಕೆ ಬೇಕಾಗಿರೋದು ಬರೀ 24 ಮಾರ್ಕ್ಸ್. ನೀವು 6 ಸಮ್ ಕಲ್ತ್ರೆ 54 ಮಾರ್ಕ್ಸ್ ಬರುತ್ತೆ. 54 ಮಾರ್ಕ್ಸ್ ಹೆಂಗಿರೂ ಬಂದೇ ಬರುತ್ತೆ 6 ಸಮ್ ಕಲ್ತ್ರೆ. 6 ಸಮ್ ಕಲ್ತ್ಬಿಟ್ಟು ನೀವು ಒಂದು MCQ ಫಿಲ್ ದ ಬ್ಲ್ಯಾಂಕ್ ಮ್ಯಾಚ್ ದ ಫಾಲೋಯಿಂಗ್ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಅಕೌಂಟೆನ್ಸಿಯಲ್ಲಿ ಡಿಸಿಷನ್ ತೆಗಿಬೋದು. ಅದಷ್ಟು ಈಸಿನಾ? ಹೌದು, ಅದಷ್ಟು ಈಸಿನೇ. ಏನಕ್ಕೆ ಅಂದರೆ 6 ಸಮ್ ಕಲಿಯೋದು ಅಂತ ದೊಡ್ಡ ವಿಷಯ ಅಲ್ಲ. ನೀವು ಅಂದ್ಕೊಂಡಿರ್ಬೋದು ಇನ್ನು ಸ್ವಲ್ಪ ದಿವಸ ಇದೆ, ನಂಗೆ 6 ಸಮ್ ಕಲಿಯೋಕ್ಕಾಗತ್ತಾ, ನಾನು ಅರ್ಧ ಕಲಿತೀನಿ, ಅದೆಲ್ಲ ಏನೂ ಬೇಡ. 6 ಸಮ್ಮು ಇರೋದ್ರಲ್ಲಿ ಈಸಿಯಾಗಿರೋ 6 ಸಮ್ ತೊಗೊಂಡು ಆ ಪ್ರತಿಯೊಂದು ಸಮ್ನು ಹೆಂಗೆ ನೆಪಡ್ಕೊಬೇಕು, ಡಿಫ್ರೆಂಟ್ ಮೆಥಡಾಲಜಿಯಿಂದ ಡಿಫ್ರೆಂಟ್ ಟ್ರಿಕ್ಸಿಂದ ನಾವು ನಿಮಗೆ ಹೇಳ್ಕೊಡ್ತೀವಿ. ಇವಾಗ ಯಾವುದಾದ 6 ಸಮ್ಮು ಯಾವ್ದು ಹೆಂಗೆ ಬರುತ್ತೆ ಅದ್ರ ಬಗ್ಗೆ ನಾವು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. 12 ಮಾರ್ಕ್ಸ್ಗೆ ನೀವು ಬರೀಬೇಕಾಗಿರೋದು ಎಷ್ಟು? 3 ಸಮ್ಮು. ಎಷ್ಟು ಸಮ್ ಇರುತ್ತೆ? 6 ಸಮ್ ಇರುತ್ತೆ. ಫಸ್ಟ್ ಕ್ವಶನ್ ಯಾವುದಿರುತ್ತೆ? ಫಸ್ಟ್ ಕ್ವಶನ್ ಯೂಶ್ವಲಿ ಅಡ್ಮಿಷನ್ ಇರುತ್ತೆ, ಇಲ್ಲ ಅಂದರೆ ರಿಟೈರ್ಮೆಂಟ್ ಇರುತ್ತೆ. ಪಕ್ಕ ನಾನು ಏನು ಹೇಳ್ತಾ ಇದ್ದೀನೋ ಇದೆಲ್ಲ ಪಕ್ಕ. ಕ್ವಶನ್ ನಂಬರ್ ಸಮೇತ ಅದೇ ಕ್ವಶನ್ನೇ ಬರೋದು. ಅಡ್ಮಿಷನ್ ಕೊಡ್ತಾರೆ, ಇಲ್ಲ ರಿಟೈರ್ಮೆಂಟ್ ಕೊಡ್ತಾರೆ. ಅಡ್ಮಿಷನಲ್ಲಿ ಗುಡ್ ವಿಲ್ ಕೇಸಸ್ ಎಷ್ಟಿದೆ, ಅಡ್ಮಿಷನಲ್ಲಿ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಕೇಸಸ್ ಎಷ್ಟಿದೆ, ಇಷ್ಟು ನಾವು ಹೇಳ್ಕೊಳಕ್ಕಾಗತ್ತಾ ಲಾಸ್ಟ್ ಮೂಮೆಂಟಲ್ಲಿ? ಆಗಲ್ಲ. ಸೊ ಅದಿಲ್ಲ ಅಂದರೆ ನಾನು ಹೆಂಗಿರೋ ಸ್ಟಾರ್ಟಿಂಗಲ್ಲಿ ಅಡ್ಮಿಷನ್ ಕಲಿಯೋಕ್ಕೆ ತುಂಬ ಕಷ್ಟ ಆಗಿತ್ತು, ಅದಿಲ್ಲ, ನಂಗೆ ಅದು ಬರಲ್ಲ, ಏನು ಮಾಡೋಣ? ಅದು ಬಿಟ್ಬಿಡಿ, ಫಸ್ಟ್ ಕ್ವಶನ್ ಬಿಟ್ಬಿಡಿ. ಸೆಕೆಂಡ್ ಕ್ವಶನ್ ಯಾವುದು? ಸೆಕೆಂಡ್ ಕ್ವಶನ್ ಬಂದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಅದು ಈಸಿ ಇದೆಯಾ? ಖಂಡಿತ ಈಸಿ ಇದೆ. ಬಟ್ ಅದಕ್ಕೂ ನಿಮಗೆ ಸೆಕೆಂಡ್ ಚಾಪ್ಟರ್ದು ಬೇಸಿಕ್ಸ್ ಬೇಕು. ಸೊ ನನಗೆ ಅದು ರಿವಲ್ಯೂಷನ್ ಅಕೌಂಟು ಬರಲ್ಲ, ನಂಗೆ ಕ್ಯಾಪಿಟಲ್ ಅಕೌಂಟು ಬರಲ್ಲ ಅಂದರೆ ನಿಮಗೆ ಡಿಸಲ್ಯೂಷನ್ ಕೂಡ ಏನಾಗುತ್ತೆ? ಕಷ್ಟ ಆಗುತ್ತೆ. ಇನ್ನೊಂದು ಏನಂದರೆ ಅದನ್ನೆಲ್ಲ ನೀವು ಕಲ್ತಿರೋದು ಯಾವಾಗ? ಮಿಡ್ ಟರ್ಮ್ಗೆ ಮುಂಚೆ. ಸೊ ಅಕ್ಟೋಬರಲ್ಲಿ ಕಲ್ತಿರ್ತೀರ. ಸೊ ಅದೆಲ್ಲ ನಿಮಗೆ ಇವಾಗ ಆಲ್ರೆಡಿ ಮರೆತು ಹೋಗಿರುತ್ತೆ. ಸೊ ನಿಮ್ಗೆ ಇವಾಗ ರೀಸೆಂಟ್ ಮೆಮೊರಿಲಿ ಯಾವುದಿರೋದು? ಆ ಚಾಪ್ಟರ್ಸ್ ಕ್ವಶನ್ಸೇ ಬರೆದ್ರೂ ಕೂಡ ನಿಮ್ಗೆ ಅಷ್ಟೇ ಮಾರ್ಕ್ಸೇ ಬರುತ್ತೆ. 12 ಮಾರ್ಕ್ಸ್ದು ಬರೀಬೇಕಾಗಿರೋದೆಷ್ಟು? 3 ನಾನು ನಿಮಗೆ ಹೇಳಿದೆಷ್ಟು? ಫಸ್ಟ್ ಕ್ವಶನ್ ಬಿಟ್ಬಿಡಿ. ಲಾಸ್ಟ್ ಕ್ವಶನ್ ಯಾವುದು? ಲಾಸ್ಟ್ ಕ್ವಶನ್ ರೇಷಿಯೋಸ್ ಬರುತ್ತೆ, ಅಕೌಂಟಿಂಗ್ ರೇಷಿಯೋಸ್. ನಿಮಗೆ ಮ್ಯಾಥ್ಸ್ ಅಂದ್ರೇ ಆಗಲ್ಲ, ಅದಕ್ಕೆ ತಾನೇ ನೀವು ಕಾಮರ್ಸಿಗೆ ಬಂದಿರೋದು. ಸೊ ನಿಮಗೆ ಮ್ಯಾಥ್ಸ್ ಅಂದ್ರೇ ಆಗಲ್ಲ ಆಮೇಲೆ ಮತ್ತೆ ಫಾರ್ಮುಲಾ ಮತ್ತು ರೇಷಿಯೋ ಅಂತೆಲ್ಲ ಹೇಳಿದಾಗ ಮತ್ತೆ ಮ್ಯಾಥ್ಸ್ ಓದಬೇಕಾ, ಮತ್ತೆ ಫಾರ್ಮುಲಾ ಓದಬೇಕಾ, ಮತ್ತೆ 20 ಫಾರ್ಮುಲಾ ಓದಬೇಕಾ ಅನ್ನೋ ಥಾಟ್ ಬಂದೇ ಬರುತ್ತೆ. ಸೊ ಆ ಕಡೆ ಥರನೂ ಹಾಕ್ಬಿಡಿ. ಇನ್ನು ಉಳಿದಿರೋದೆಷ್ಟು? ಏನು ಉಳಿದಿರೋದು 3 ಕ್ವಶನ್. ಆ 3 ಕ್ವಶನಲ್ಲಿ 2 ಕ್ವಶನ್ ಜನರಲ್ ಎಂಟ್ರಿನೇ ಇರುತ್ತೆ. ಸೊ ಜನರಲ್ ಎಂಟ್ರಿ ಫಸ್ಟ್ ಪಿ ಸಿಲಿ ಆಲ್ರೆಡಿ ಕಲ್ತಿರ್ತೀರ. ಕಲ್ತಿಲ್ಲ ಅಂದರೂ ಕೂಡ ನಾನು ನಿಮಗೆ ಇಲ್ಲಿ ಕಲಿಸ್ತೀನಿ ವಿತೌಟ್ ಬೇಸಿಕ್ಸ್. ನನಗೆ ಜನರಲ್ ಎಂಟ್ರಿ ಬರೋದೇ ಇಲ್ಲ, ನಾನು ಫಸ್ಟ್ ಪಿ ಯು ಸಿಲಿ ನೆಟ್ಟಿಗೆ ಓದಿಲ್ಲ, ನಾನು ಫಸ್ಟ್ ಪಿ ಯು ಸಿಲಿ ಮಾರ್ಕ್ಸ್ ಕಮ್ಮಿ ಬಂದಿತ್ತು, ಹಂಗಿರೋರು ಕೂಡ ಇಲ್ಲಿ ಜನರಲ್ ಎಂಟ್ರಿ ಬರದೇ ಇದ್ರೂ ಕೂಡ ನೀವೇನು ಮಾಡ್ಬೋದು? ನೀವು ಈ ಸಮ್ಸ್ನೆಲ್ಲ ಮಾಡ್ಬೋದು. ಸೊ ಯಾವುದದು? ಕ್ವಶನ್ ನಂಬರ್ 29. ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 29 ಯಾವುದಿರುತ್ತೆ? ಇಶ್ಯೂ ಆಫ್ ಶೇರ್ಸ್ ಇರುತ್ತೆ. ಇಶ್ಯೂ ಆಫ್ ಶೇರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಮ್ಸ್ ಇಲ್ಲವೇ ಇಲ್ಲ. ಇರೋದು ಒಂದೇ ಥರದ ಸಮ್ಮು, ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್ ಅಲಾಂಗ್ ವಿತ್ ಫೋರ್ಫೀಚರ್ ಆ್ಯಂಡ್ ರೀ ಇಶ್ಯೂ ಆಫ್ ಶೇರ್ಸ್. ಅದೊಂದೇ ಇರೋದು. ಎಷ್ಟು ಜನರಲ್ ಎಂಟ್ರಿ ಇದೆ? 9 ಜನರಲ್ ಎಂಟ್ರಿ ಇರೋದು. 9 ಜನರಲ್ ಎಂಟ್ರಿ ಎಷ್ಟು ಮಾರ್ಕ್ಸು? 12 ಮಾರ್ಕ್ಸ್. ನಿಮಗೆ ಕಾಲೇಜಲ್ಲಿ ಏನೇ ಕೊಟ್ಟಿರ್ತಾರೆ, ಇದು ಕ್ವಶನ್ ಪಕ್ಕಾ ಬರುತ್ತೆ, ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ಯಾರು ಅಕೌಂಟೆನ್ಸಿ ತುಂಬ ಕಷ್ಟ ಅಂದರೂ ಕೂಡ ನಿಮಗೆ ಫಸ್ಟೇ ಕೊಡೋ ಸಮ್ಮೆ ಇದು. ಆದರೂ ಕೂಡ ನೀವೇನು ಮಾಡ್ತೀರಾ? ಜನರಲ್ ಎಂಟ್ರಿನ ಬ್ಯಾಟ್ ಹೊಡಿತೀರ. ಎಷ್ಟೇ ಕಷ್ಟಪಟ್ಟು ಬ್ಯಾಟ್ ಹೊಡೆದ್ರು ಕೂಡ ಜನರಲ್ ಎಂಟ್ರಿನ ಒಳ್ಳೆ ಬ್ಯಾಟ್ ಮಾಡಿ ಆನ್ಸರ್ ಥರ ಬರೀತೀರಾ, ಆದರೆ ಅಮೌಂಟ್ ಬರೆಯೋಕ್ಕೆ ಬರಲ್ಲ. ಸೊ ಅಮೌಂಟ್ ಬರೀದಂಗೆ ಅಥವಾ ಅಮೌಂಟ್ ತಪ್ಪಾಗಿ ಜನರಲ್ ಎಂಟ್ರಿ ಮಾತ್ರ ಬರೆದ್ರೂ ಕೂಡ ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಎಷ್ಟು ಬರುತ್ತೆ? 12ಗೆ 5 ಅಥವಾ 6 ಬರುತ್ತೆ. ನಿಮಗೆ ಕಲಿಸ್ತಾ ಇರೋದೇ ನಾನು ಎಷ್ಟು? 3 ಸಮ್. ಆ 3 ಸಮ್ಮಲ್ಲಿ ಯಾವುದೇ ಥರದ ಕ್ವಶನ್ ಬಂದರೂ ಕೂಡ 12ಗೆ 12 ತೆಗೆಯೋದಂಗೆ ಅಷ್ಟು ಕಷ್ಟನೂ ಇಲ್ಲ, ಅದು ತುಂಬ ಈಸಿ ಇದೆ. ಅದನ್ನು ನಾವು ನಿಮಗೆ ಕಲಿಸ್ಕೊಡ್ತೀವಿ. ಸೊ ಇಲ್ಲಿ ನೀವು ಜನರಲ್ ಎಂಟ್ರಿ ಕಲ್ತ್ರಿ. 12 ಮಾರ್ಕ್ಸ್ಗೆ ಈಸಿ 9 ಜನರಲ್ ಎಂಟ್ರೀಸ್. 9ಅಲ್ಲಿ 6 ಎಂಟ್ರೀಸ್ ತುಂಬ ಕಾಮನ್ ಇರುತ್ತೆ. ವಿತಿನ್ 5 ಮಿನಿಟ್ಸ್ ಯು ಕ್ಯಾನ್ ಲರ್ನ್. ಇನ್ನು ಮಿಕ್ಕಿದ 3 ಎಂಟ್ರಿ ಮಾತ್ರ ನಿಮ್ಗೆ ಕಷ್ಟ ಆಗೋದು, ಅದನ್ನು ನಾವು ಸಿಂಪಲ್ ವೇಲಿ ನಿಮಗೆ ಹೇಳ್ಕೊಡ್ತೀವಿ. ಸೊ ಆ 9 ಜನರಲ್ ಎಂಟ್ರಿ ಕಲ್ತ್ರೆ ಇನ್ನೊಂದು ಮತ್ತೆ ಜನರಲ್ ಎಂಟ್ರೀಸ್ ಇರೋದು, ಆ್ಯಂಡ್ ಇಟ್ ಈಸ್ ಇಂಟರ್ಲಿಂಕ್ಡ್. ಸೊ ಅದು ಕಲ್ತಿದ್ರೆ ಅದರಲ್ಲಿರೋ ಫ್ಯೂ ವರ್ಡ್ಸ್ನ ಚೇಂಜ್ ಮಾಡಿದ್ರೆ ಇಲ್ಲಿರೋ ಜನರಲ್ ಎಂಟ್ರೀಸ್ ಬರುತ್ತೆ. ದಟ್ ಈಸ್ ಶೇರ್ಸ್, ದಿಸ್ ಇಸ್ ಡಿಬೆಂಚರ್ಸ್. ಸೊ 2 ಜನರಲ್ ಎಂಟ್ರಿ ಕಲಿತೀರಿ, ಅಲ್ಲಿ 9 ಇರುತ್ತೆ, ಇಲ್ಲೊಂದು 8 ಇರುತ್ತೆ, ಕನ್ಫ್ಯೂಸ್ ಆಗುತ್ತೆ. ನಂಗೆ ಜನರಲ್ ಎಂಟ್ರಿನೇ ಬೇಡ ಅನ್ನೋರಿಗೆ ಕನ್ಫ್ಯೂಸ್ ಆಗದಿರೋ ಥರ ಈ ಜನರಲ್ ಎಂಟ್ರೀಸ್ ಮಾತ್ರ ಕಾಮನ್ ಟರ್ಮಿನಾಲಜೀಸ್ ಇರುತ್ತೆ. ಇದರಲ್ಲಿ 2 ಕಾಮನ್ ಕಲಿತಾಗ ನಿಮ್ಗೆ ಏನಾಗುತ್ತೆ? 12 + 12 24 ಮಾರ್ಕ್ಸ್ ಬರುತ್ತೆ. 24 ಮಾರ್ಕ್ಸ್ ಕಲ್ತ್ರೆ ಪಾಸ್ ಆದಂಗ? 2 ಸಮ್ಮಿಂದ ನೀವು ಪಾಸ್ ಆಗ್ಬೋದಾ? ಅದಾದಮೇಲೆ 3ನೇದು ಕಂಪ್ಯಾರಿಟಿವ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್. ಅದರಲ್ಲಿ 2 ಫಾರ್ಮ್ಯಾಟ್ ಇದೆ, ದೊಡ್ಡ ಫಾರ್ಮ್ಯಾಟ್ ಇದೆ. ಬ್ಯಾಟ್ ಹೊಡಿಬೇಕು, ಬ್ಯಾಟ್ ಏನೂ ಹೊಡಿಬೇಡಿ. ಇದೆಲ್ಲ ನೀವು ಫಸ್ಟ್ ಪಿ ಯು ಸಿಲಿ ಕಲ್ತಿರೋದೆ.
ನೀವು ಫಸ್ಟ್ ಪಿ ಸಿ ಕಲ್ತಿನಾದ್ರು ಕೂಡ ನಾವು ನಿಮಗೆ ವಿತ್ ವೆರಿ ಮಿನಿಮಮ್ ಟೈಮ್ ಬೇಸಿಕ್ ಸಮೇತ ಆ ಬ್ಯಾಲೆನ್ಸ್ ಶೀಟ್ನ ಮತ್ತು P&Lನ ಹೆಂಗೆ ನೆನಪಿಟ್ಕೊಳ್ಳೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಎಲ್ಲ ಕ್ಲಾಸಸ್ ಕೂಡ ನಾವು ಫರ್ದರ್ 1 by 1 ನಾನೇ ಹೇಳ್ಕೊಡ್ತೀನಿ. ಇದಕ್ಕೆಲ್ಲದಕ್ಕೂ ನಿಮ್ಗೆ ಮಟೀರಿಯಲ್ ಬೇಕು ಅಥವಾ ಫರ್ದರ್ ಕ್ಲಾರಿಫಿಕೇಷನ್ ಇದ್ದರೆ ನಮ್ಮದು Dr. KCC ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು.